ಎಲ್ಲರಿಗೂ ನಮಸ್ಕಾರ. ಅತ್ಯುತ್ತಮ ಆರೈಕೆದಾರರನ್ನ ರೂಪಿಸೋದು ಹೇಗೆ? ವೈದ್ಯಕೀಯ ಮಾರ್ಗದರ್ಶಿ ಸೂತ್ರಗಳು ಅಂದಾಗ ಅದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದನ್ನ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಮತ್ತು ದಿನನಿತ್ಯದ ಕೆಲಸದಲ್ಲಿ ಅಳವಡಿಸಿಕೊಳ್ಳೋ ಹಾಗೆ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಈ ಒಂದು ಸವಾಲನ್ನ ಹರಿತೋ ಸಂಸ್ಥೆ ಹೇಗೆ ನಿಭಾಯಿಸ್ತಿದೆ ಅಂತ ಇವತ್ತು ನೋಡೋಣ. ಹಾಗಾದ್ರೆ ಕೇವಲ ಮಾಹಿತಿ ಅನ್ನೋದು ಅನುಭವವಾಗಿ, ಜ್ಞಾನ ಅನ್ನೋದು ಕಾಳಜಿಯಾಗಿ ಬದಲಾಗೋದು ಹೇಗೆ? ಹರಿತೋ ಸಂಸ್ಥೆ ತನ್ನ ಬೋಧನಾ ವಿನ್ಯಾಸದ ಮೂಲಕ ಇದನ್ನ ಹೇಗೆ ಸಾಧ್ಯ ಮಾಡುತ್ತೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ನಿಯಮಗಳ ಒಂದು ಪಟ್ಟಿಯಲ್ಲ, ಬದಲಿಗೆ ಒಂದು ಫಿಲಾಸಫಿಯನ್ನ ದಿನನಿತ್ಯದ ಆಚರಣೆಯಾಗಿ ಬದಲಾಯಿಸೋ ವಿಧಾನ. ಸರಿ, ನಮ್ಮ ಈ ಪಯಣ ಶುರುವಾಗೋದೇ ಹರಿತೋ ಕೇರ್ ಸ್ಟ್ಯಾಂಡರ್ಡ್ ಜೊತೆಗೆ. ಇದು ಕೇವಲ ಮೊದಲ ಮಾಡ್ಯೂಲ್ ಅಂತ ಅನ್ಕೋಬೇಡಿ. ಇದು ಹರಿತೋದ ಪ್ರತಿಯೊಂದು ತರಬೇತಿಗೂ ಅಡಿಪಾಯವಾಗಿರೋ ಒಂದು ಮೂಲಭೂತ ತತ್ವ. ಹರಿತೋ ಆರೈಕೆಯ ಹೃದಯ ಭಾಗದಲ್ಲಿ ಒಂದು ಸರಳವಾದ ಆದ್ರೆ ತುಂಬಾನೇ ಶಕ್ತಿಶಾಲಿ ತತ್ವ ಇದೆ. ಅಸಾಧಾರಣ ಆರೈಕೆಯು 3 ಸ್ತಂಭಗಳ ಮೇಲೆ ನಿಂತಿದೆ: ಗೌರವ, ತಡೆಗಟ್ಟುವಿಕೆ ಮತ್ತು ಜಾಗರೂಕತೆ. ಈ 3 ಪದಗಳು ಕೇವಲ ಪದಗಳಲ್ಲ, ಆರೈಕೆದಾರರು ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರಕ್ಕೂ, ಮಾಡೋ ಪ್ರತಿಯೊಂದು ಕೆಲಸಕ್ಕೂ ದಾರಿದೀಪ. ಬನ್ನಿ, ಮೊದಲನೇ ಸ್ತಂಭ ಅಂದ್ರೆ ಗೌರವವನ್ನ ಆಚರಣೆಗೆ ಹೇಗೆ ತರೋದು ಅಂತ ನೋಡೋಣ. ಮಾಡ್ಯೂಲ್ 2 ದೈನಂದಿನ ಆರೈಕೆಯಲ್ಲಿ ಗೌರವವನ್ನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದರ ಮೇಲೆ ಗಮನ ಹರಿಸುತ್ತೆ. ಅದರಲ್ಲೂ ಅಸಂಯಮ ನಿರ್ವಹಣೆಯಂತಹ ಸೆನ್ಸಿಟಿವ್ ವಿಷಯಗಳಲ್ಲಿ ರೋಗಿಯ ಘನತೆಯನ್ನ ಎತ್ತಿ ಹಿಡಿಯೋದು ಎಷ್ಟು ಮುಖ್ಯ ಅಂತ ತಿಳಿಸುತ್ತೆ. ಅಸಂಯಮವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಮೊದಲನೇ ಹೆಜ್ಜೆ ಅಂದ್ರೆ ಅದರ 2 ಮುಖ್ಯ ಪ್ರಕಾರಗಳನ್ನ ಗುರುತಿಸೋದು. ಮೂತ್ರದ ಅನೈಚ್ಛಿಕ ಸೋರಿಕೆಯನ್ನ ಮೂತ್ರದ ಅಸಂಯಮ ಅಂತಾರೆ. ಹಾಗೆ ಮಲವಿಸರ್ಜನೆ ಮೇಲೆ ಕಂಟ್ರೋಲ್ ಇಲ್ಲದೇ ಇರೋದನ್ನ ಕರುಳಿನ ಅಸಂಯಮ ಅಂತ ಕರೀತಾರೆ. ಹರಿತೋ ತರಬೇತಿಯ ಪ್ರಕಾರ ಈ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ಸರಿಯಾದ ಆರೈಕೆ ನೀಡೋಕೆ ತುಂಬಾನೇ ಅವಶ್ಯಕ. ಅಸಂಯಮಕ್ಕೆ ಒಂದೇ ಕಾರಣ ಅಂತ ಇಲ್ಲ, ಹಲವಾರು ಕಾರಣಗಳಿರ್ತವೆ. ಹರಿತೋ ಆರೈಕೆದಾರರಾಗಿ ಇವುಗಳನ್ನ ಗುರ್ತಿಸೋ ತರಬೇತಿ ನಿಂಗೆ ಸಿಗುತ್ತೆ. ಡಯಾಬಿಟಿಸ್ನಂತಹ ವೈದ್ಯಕೀಯ ಸಮಸ್ಯೆಗಳು, ಕೆಫೀನಿನಂತಹ ಆಹಾರ ಪದ್ಧತಿಗಳು, ವಯಸ್ಸಾದಂತೆ ಆಗೋ ಬದಲಾವಣೆಗಳು, ಅಷ್ಟೇ ಯಾಕೆ ಸಂಧಿವಾತದಂತಹ ಚಲನಶೀಲತೆಯ ಸಮಸ್ಯೆಗಳು, ಹೀಗೆ ಯಾವುದು ಕೂಡ ಕಾರಣ ಆಗಿರ್ಬೋದು. ಹಾಗಾದ್ರೆ ಈ ಸವಾಲಿಗೆ ಹರಿತೋ ಸಂಸ್ಥೆ ಹೇಗೆ ಸ್ಪಂದಿಸುತ್ತೆ? ಉತ್ತರ ಸಿಂಪಲ್: ನಿಗದಿತ ಶೌಚಾಲಯ ಅಂದ್ರೆ ಶೆಡ್ಯೂಲ್ಡ್ ಟಾಯ್ಲೆಟಿಂಗ್. ಇದರಲ್ಲಿ 3 ಹಂತಗಳಿವೆ: ವ್ಯಕ್ತಿಯ ಸಹಜ ಕ್ರಮಕ್ಕೆ ತಕ್ಕಂತೆ ಒಂದು ಟೈಮ್ ಟೇಬಲ್ ಮಾಡೋದು, ಸರಿಯಾದ ಸಮಯಕ್ಕೆ ಮೆತ್ತೆಗೆ ನೆನಪಿಸಿ ಸಹಾಯ ಮಾಡೋದು, ಮತ್ತು ಶೌಚಾಲಯ ಸೇಫ್ ಮತ್ತು ಸುಲಭವಾಗಿ ಬಳಸೋ ಹಾಗೆ ನೋಡ್ಕೊಳ್ಳೋದು. ಈ ವಿಧಾನದಿಂದ ಕೇವಲ ಆಕ್ಸಿಡೆಂಟ್ ತಡೆಯೋದು ಮಾತ್ರವಲ್ಲ, ರೋಗಿಯ ಘನತೆಯನ್ನೂ ಕಾಪಾಡದಾಗುತ್ತೆ. ಈಗ ನಾವು ನಮ್ಮ 2ನೇ ಸ್ತಂಭ ಅಂದ್ರೆ ತಡೆಗಟ್ಟುವಿಕೆಯ ಬಗ್ಗೆ ಮಾತಾಡೋಣ. ಹರಿತೋ ತತ್ವದ ಪ್ರಕಾರ ಒಳ್ಳೆ ಆರೈಕೆ ಅಂದ್ರೆ ಸಮಸ್ಯೆ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡೋದಲ್ಲ, ಬದಲಿಗೆ ಸಮಸ್ಯೆ ಬರದಂತೆ ತಡೆಯೋದು. ಈ ಮಾಡ್ಯೂಲ್ ಒತ್ತಡದಿಂದ ಆಗೋ ಹುಣ್ಣುಗಳನ್ನ ಅಂದ್ರೆ ಪ್ರೆಷರ್ ಅಲ್ಸರ್ಸ್ ಅನ್ನ ವೈಜ್ಞಾನಿಕವಾಗಿ ಹೇಗೆ ತಡೆಯಬಹುದು ಅಂತ ಹೇಳ್ಕೊಡುತ್ತೆ. ಇಲ್ಲಿ ಒಂದು ಸಂಖ್ಯೆ ತುಂಬಾನೇ ಮುಖ್ಯ, ಅದುವೇ 2. ಹೌದು, ಹಾಸಿಗೆ ಹಿಡಿದ ರೋಗಿಗಳಿಗೆ ಒತ್ತಡದ ಹುಣ್ಣುಗಳನ್ನ ತಡೆಯೋಕೆ ಪ್ರತಿ 2 ಗಂಟೆಗೊಮ್ಮೆ ಅವರ ಮೈಸ್ಥಿತಿಯನ್ನ ಬದಲಿಸಲೇಬೇಕು. ಇದು ಹರಿತೋ ಗುಣಮಟ್ಟದ ಒಂದು ಕಡ್ಡಾಯ ನಿಯಮ. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆದ್ರೆ ಇದೇ ನಿಯಮ ಎಲ್ಲೆಗೂ ಅನ್ವಯ ಆಗಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ನೋಡಿ, ವೀಲ್ಚೇರ್ ಬಳಸೋರಿಗೆ ಈ ಸಮಯ ಕೇವಲ 15 ನಿಮಿಷ. ಪ್ರತಿ 15 ನಿಮಿಷಕ್ಕೊಮ್ಮೆ ಅವರ ಪೊಸಿಷನ್ ಬದಲಿಸಬೇಕು. ಇದು ಹರಿತೋ ಆರೈಕೆಯ ನಿಯಮಾವಳಿಗಳು ಎಷ್ಟು ನಿಖರವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಆರೈಕೆ ಅನ್ನೋದು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಒತ್ತಡದ ಹುಣ್ಣುಗಳ ರಿಸ್ಕ್ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ? ಹಾಸಿಗೆ ಹಿಡಿದವರು, ತೂಕ ಹೆಚ್ಚಿರೋರು, ತೀರಾ ತೆಳ್ಳಗಿರೋರು ಅಥವಾ ಅಪೌಷ್ಟಿಕತೆಯಿಂದ ಬಳಲ್ತಿರೋರ ಚರ್ಮ ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಅದಕ್ಕಾಗಿಯೇ ಈ ಗುಂಪಿನ ಜನರಿಗೆ ಹರಿತೋ ಆರೈಕೆದಾರರು ವಿಶೇಷ ಗಮನ ಕೊಟ್ಟು ತಡೆಗಟ್ಟೋ ಕ್ರಮಗಳನ್ನ ಹೆಚ್ಚು ಜಾಗರೂಕತೆಯಿಂದ ಪಾಲಿಸ್ತಾರೆ. ಇಲ್ಲಿ ಒಂದು ತುಂಬಾನೇ ಪ್ರಮುಖವಾದ ನಿಯಮ ಇದೆ. ಇದು ಸಾಮಾನ್ಯವಾಗಿ ನಮಗೆ ಅನ್ಸೋದಕ್ಕೆ ತದ್ವಿರುದ್ಧವಾಗಿರ್ಬೋದು. ಹರಿತೋ ಕೇರ್ ಸ್ಟ್ಯಾಂಡರ್ಡ್ ಪ್ರಕಾರ ಚರ್ಮ ಕೆಂಪಾದ ಜಾಗವನ್ನ ಯಾವತ್ತೂ ಮಸಾಜ್ ಮಾಡ್ಲೇಬಾರ್ದು. ಹಾಗೆ ಮಾಡಿದ್ರೆ ಅದು ಆ ಜಾಗದ ಅಂಗಾಂಶಗಳಿಗೆ ಮತ್ತಷ್ಟು ಹಾನಿ ಮಾಡಬಹುದು. ಸೈಂಟಿಫಿಕ್ ಆಗಿ ಪ್ರೂವ್ ಆದ ತರಬೇತಿ ಯಾಕೆ ಮುಖ್ಯ ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಒಳ್ಳೆ ಆರೈಕೆ ಅಂದ್ರೆ ಬರೀ ಜ್ಞಾನ ಇದ್ರೆ ಸಾಲ್ದು, ಅದರ ಜತೆ ಕೌಶಲ್ಯ ಕೂಡ ಬೇಕು.
ಮಾಡ್ಯೂಲ್ 4 ವೈದ್ಯಕೀಯ ಸಾಧನಗಳನ್ನ ಬಳಸೋದ್ರಲ್ಲಿ ಪರಿಣಿತಿ ಪಡೆಯೋದ್ರ ಮೇಲೆ ಗಮನ ಹರಿಸುತ್ತೆ. ಹರಿತೋ ಆರೈಕೆದಾರರು ಸಾಮಾನ್ಯ ವೈದ್ಯಕೀಯ ಉಪಕರಣಗಳನ್ನ ಕಾನ್ಫಿಡೆನ್ಸ್ನಿಂದ ಮತ್ತು ಪರ್ಫೆಕ್ಟ್ ಆಗಿ ಬಳಸೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಹರಿತೋ ಕಾರ್ಯವಿಧಾನಗಳಲ್ಲಿ ಎಷ್ಟು ಸಣ್ಣ ಸಣ್ಣ ವಿಷಯಗಳಿಗೂ ಗಮನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ನೋಡಿ, ಕ್ಯಾಥೀಟರ್ ಅನ್ನು ಸೆಕ್ಯೂರ್ ಮಾಡೋ ಜಾಗ ಗಂಡಸರು ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ಇರುತ್ತೆ. ಪುರುಷರಲ್ಲಿ ಮುಂದಿನ ತೊಡೆ ಮೇಲೆ ಮತ್ತು ಮಹಿಳೆಯರಲ್ಲಿ ಒಳಗಿನ ತೊಡೆ ಮೇಲೆ ಅದನ್ನು ಭದ್ರಪಡಿಸಲಾಗುತ್ತೆ. ಈ ಸಣ್ಣ ಬದಲಾವಣೆ ರೋಗಿಯ ಸುರಕ್ಷತೆ ಮತ್ತು ಆರಾಮವನ್ನ ಖಚಿತಪಡಿಸುತ್ತೆ. ಇನ್ಫೆಕ್ಷನ್ ತಡೆಯೋಕ್ಕೆ ಹರಿತೋ ಸಂಸ್ಥೆ ಒಂದು ಸ್ಪಷ್ಟವಾದ ದಿನನಿತ್ಯ ಪಾಲಿಸಬೇಕಾದ ನೈರ್ಮಲ್ಯದ ನಿಯಮಾವಳಿಯನ್ನೇ ಕೊಟ್ಟಿದೆ. ಆರೈಕೆದಾರರು ಕ್ಯಾಥೀಟರ್ ಸುತ್ತಮುತ್ತಲಿನ ಜಾಗವನ್ನ ಪ್ರತಿದಿನ ಸೋಪು ಮತ್ತು ನೀರಿನಿಂದ ಕ್ಲೀನ್ ಮಾಡಬೇಕು, ನೀಟಾಗಿ ಒಣಗಿಸ್ಬೇಕು ಮತ್ತು ಡ್ರೈನೇಜ್ ಬ್ಯಾಗನ್ನ ಯಾವಾಗ್ಲೂ ಮೂತ್ರಕೋಶಕ್ಕಿಂತ ಕೆಳಗೆ ಇಡಬೇಕು. ಈ ಸರಳ ಹಂತಗಳು ಇನ್ಫೆಕ್ಷನ್ ರಿಸ್ಕನ್ನ ತುಂಬಾನೇ ಕಡಿಮೆ ಮಾಡುತ್ತವೆ. ನೋಡೋಕೆ ಸ್ವಲ್ಪ ಕಷ್ಟ ಅನ್ಸೋ ನೆಬ್ಯುಲೈಸರ್ ಸೆಟಪ್ ಅನ್ನ ಕೂಡ ಹರಿತೋ ತರಬೇತಿ ತುಂಬಾನೇ ಸರಳವಾದ 6 ಹಂತಗಳಾಗಿ ವಿಂಗಡಿಸಿದೆ. ಇದರಿಂದ ಕನ್ಫ್ಯೂಷನ್ ಆಗೋದಿಲ್ಲ ಮತ್ತು ಆರೈಕೆದಾರರು ಪ್ರತಿ ಬಾರಿಯೂ ಸೇಫ್ ಆಗಿ ಮತ್ತು ಸರಿಯಾಗಿ ಕೆಲಸ ಮಾಡೋಕೆ ಸಹಾಯ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ ಕೂಡ ಲಾಜಿಕಲ್ ಮತ್ತು ಕ್ಲಿಯರ್ ಆಗಿದೆ. ಈಗ ನಾವು ನಮ್ಮ ಕೊನೆಯ ಮತ್ತು ಅಷ್ಟೇ ಪ್ರಮುಖವಾದ ಸ್ತಂಭಕ್ಕೆ ಬರೋಣ, ಜಾಗರೂಕ ವೀಕ್ಷಣೆ. ಇದು ಕೇವಲ ಒಂದು ಮಾಡ್ಯೂಲ್ ಅಲ್ಲ, ಇದು ಗೌರವ ಮತ್ತು ತಡೆಗಟ್ಟುವಿಕೆಯ ತತ್ವಗಳನ್ನ ಒಟ್ಟಿಗೆ ಹಿಡಿದಿಡೋ ಒಂದು ಕೊಂಡಿ. ಇಲ್ಲಿ ಆರೈಕೆದಾರರ ಪಾತ್ರ ಕೇವಲ ಕೆಲಸ ಮಾಡೋದಲ್ಲ, ಬದಲಿಗೆ ಗಮನ ಇಟ್ಟು ವೀಕ್ಷಿಸೋದು. ನೋಡಿ, ಸಂಭಾವ್ಯ ಸೋಂಕುಗಳನ್ನ ಗಮನಿಸೋಕೆ ಹರಿತೋ ಆರೈಕೆದಾರರಿಗೆ ಎಷ್ಟು ಸ್ಪಷ್ಟವಾದ ಮಾರ್ಗದರ್ಶನ ಇದೆ. ಉದಾಹರಣೆಗೆ, ಮೂತ್ರ ಮೋಡದ ಹಾಗೆ ಕಂಡ್ರೆ, ಕೆಟ್ಟ ವಾಸನೆ ಬಂದ್ರೆ ಅಥವಾ ರಕ್ತ ಕಂಡ್ರೆ ತಕ್ಷಣ ವೈದ್ಯರಿಗೆ ತಿಳಿಸಬೇಕು. ಇಲ್ಲಿ ಊಹಾಪೋಹಕ್ಕೆ ಜಾಗವೇ ಇಲ್ಲ, ತಕ್ಷಣ ಆಕ್ಷನ್ ತಗೋಬೇಕು. ಇದೇ ರೀತಿ ಒತ್ತಡದ ಹುಣ್ಣುಗಳಲ್ಲಿ ಸೋಂಕಿನ ಲಕ್ಷಣಗಳನ್ನ ಗುರುತಿಸೋದು ಕೂಡ ತುಂಬಾನೇ ಮುಖ್ಯ. ಕೆಂಪು ಅಥವಾ ಊತ ಜಾಸ್ತಿಯಾದ್ರೆ, ಹುಣ್ಣಿನ ಸುತ್ತ ಬಿಸಿಯಾದ್ರೆ, ಕೀವು ಬಂದ್ರೆ ಅಥವಾ ಜ್ವರದಂತಹ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ಗಮನಹರಿಸಬೇಕು. ಇದಕ್ಕಾಗಿಯೇ ಹರಿತೋ ಕೇರ್ ಸ್ಟ್ಯಾಂಡರ್ಡ್ನಲ್ಲಿ ಪ್ರತಿದಿನ ಚರ್ಮವನ್ನ ಪರೀಕ್ಷಿಸೋದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಲಾಗಿದೆ. ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು? ಹರಿತೋ ಕೇರ್ ಸ್ಟ್ಯಾಂಡರ್ಡ್ ಅಂದ್ರೆ ಅದು ಬರೀ ರೂಲ್ಸ್ ಲಿಸ್ಟ್ ಅಲ್ಲ. ಇದು ಗೌರವ, ತಡೆಗಟ್ಟುವಿಕೆ ಮತ್ತು ಜಾಗರೂಕತೆ ಅನ್ನೋ 3 ವಿಷಯಗಳನ್ನ ಒಂದೇ ದಾರದಲ್ಲಿ ಪೋಣಿಸೋ ಒಂದು ಸಮಗ್ರ ಫಿಲಾಸಫಿ. ಇದು ನಮ್ಮ ಸಾಮಾನ್ಯ ಕೆಲಸಗಳನ್ನ ಮುಂದಾಲೋಚನೆಯುಳ್ಳ ವೃತ್ತಿಪರ ಆರೈಕೆಯಾಗಿ ಬದಲಾಯಿಸೋ ಶಕ್ತಿಯನ್ನ ಹೊಂದಿದೆ. ಹಾಗಾಗಿ ಒಬ್ಬ ಹರಿತೋ ಆರೈಕೆದಾರರಾಗಿ ಇದನ್ನ ಯಾವಾಗ್ಲೂ ನೆನಪಿಟ್ಕೊಳ್ಳಿ. ಅತ್ಯುತ್ತಮ ಆರೈಕೆಯನ್ನ ಅಳೆಯೋದು ಕೇವಲ ನೀವು ಮಾಡೋ ಕೆಲಸಗಳಿಂದಲ್ಲ, ಬದಲಾಗಿ ಆ ಕೆಲಸದ ಹಿಂದಿರೋ ತತ್ವವನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ. ನಿಮ್ಮ ಗೌರವ, ನಿಮ್ಮ ತಡೆಗಟ್ಟುವಿಕೆಯ ಪ್ರಯತ್ನ ಮತ್ತು ನಿಮ್ಮ ಜಾಗರೂಕ ವೀಕ್ಷಣೆ ಇವೇ ಹರಿತೋ ಕೇರ್ ಸ್ಟ್ಯಾಂಡರ್ಡ್ಗೆ ಜೀವ ಕೊಡೋದು. ಈ ತತ್ವಗಳನ್ನ ನಿಮ್ಮ ದೈನಂದಿನ ಆರೈಕೆಯಲ್ಲಿ ಅಳವಡಿಸ್ಕೊಳ್ಳಿ.